ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಅವರು ಗ್ರಾಮವಾಸ್ತವ್ಯದ ಮೂಲಕ ಒಂದು ಹೊಸ ಮುನ್ನುಡಿಯನ್ನೇ ಬರೆದಿದ್ರು. ಈ ಬಾರಿ ಕೂಡ ಅವರು ಪ್ರತಿ ಗ್ರಾಮಗಳಿಗೆ ತೆರಳಿ ಹೊರಟಿದ್ದಾರೆ. ಈ ಹಿಂದೆ ಅವರು ಒಂದಿಡೀ ರಾತ್ರಿ ಗ್ರಾಮಗಳ ವಾಸ್ತವ್ಯವನ್ನು ಮಾಡುತ್ತಿದ್ದಂಥ ಕುಮಾರಸ್ವಾಮಿ ಅವರು ಈ ಬಾರಿ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿ ಜನರ ಸಮಸ್ಯೆಯನ್ನು ಆಲಿಸಿಕೊಟ್ಟಿದ್ದಾರೆ. ಇದರಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಅವರು ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡುವುದಕ್ಕೂ ಮುನ್ನ ಅವರು ತಮ್ಮ ದೇಹದ ಫಿಟ್ ಅಂಡ್ ಫೈನ್ ಬಗ್ಗೆ ಕೂಡ ಗಮನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪ್ರತಿದಿನ ಬೆಳಿಗ್ಗೆ ವ್ಯಾಯಾಮ ಮಾಡೋದ್ರ ಮೂಲಕ ತಮ್ಮ ದೇಹವನ್ನು ದಂಡಿಸೋದಲ್ಲದೆ ತಮ್ಮ ದೇಹ ತೂಕವನ್ನು ಕೂಡ ಕಡಿಮೆ ಮಾಡಿಕೊಂಡಿದ್ದಾರೆ. ಈಗ ಸಮಯ 6 ಗಂಟೆ ಆಗಿದೆ. ಕುಮಾರಸ್ವಾಮಿಯವರ ದೈನಂದಿನ ಚಟುವಟಿಕೆ ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. My face in the mirror, and I wonder what I see. I'm just a traveling soldier, and I'll be all I can be. But right now, I just wanna be free. I wanna be all I can be. But right now, I just wanna be free. I wanna be all I can be. Though they say I'm a failure, do they know who I can be? If they wanna know who I am,
ಬನ್ನಿ, ಕಳೆದ 1 ಗಂಟೆಗಳಿಂದ ದೇಹವನ್ನು ದಂಡಿಸುತ್ತಿರುವಂಥ ಕುಮಾರಸ್ವಾಮಿ ಬಳಿ ನಾವಿದ್ದೇವೆ. ಅವರು ಮುಖ್ಯವಾಗಿ ಗ್ರಾಮಗಳ ಭೇಟಿ ಉದ್ದೇಶವೇನು ಮತ್ತು ಅವರು ಏನೆಲ್ಲ ಯೋಜನೆಗಳನ್ನು ಹಾಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರನ್ನೇ ಕೇಳೋಣ ಬನ್ನಿ. ಸರ್, ಹಿಂದೆ ತಮಗೆ ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು, ಈಗ ವ್ಯಾಯಾಮ ಮಾಡ್ತಾ ಇದ್ದೀರಾ, ಅದರಿಂದ ತಮಗೆ ಅನುಕೂಲ ಏನಾಗಿದೆ ಸರ್? ಇಲ್ಲ, ವ್ಯಾಯಾಮ ಮಾಡ್ತಕ್ಕಂಥದ್ರಿಂದ ಹೃದಯದ ಚಿಕಿತ್ಸೆ ಏನಾಗಿದೆ ಅದು ತುಂಬ ಒಳ್ಳೆಯದೇ. ನಾನು ಹೃದಯ ಚಿಕಿತ್ಸೆಗೆ ಒಳಗಾದಾಗ ಡಾಕ್ಟರ್ಸು ನನಗೆ ಸಲಹೆ ಕೊಟ್ಟಂಥದ್ದು, ಡಾಕ್ಟರ್ ಜವಳಿಯವರೇ ಆಪರೇಷನ್ ಮಾಡಿದ್ದು, ನಮ್ಮ ಡಾಕ್ಟರ್ ಮಂಜುನಾಥ್ ಅವರು, ನಮ್ಮ ಬ್ರದರ್ ಇಲ್ಲ ಅವರು, ಅವರ ಉಸ್ತುವಾರಿಯಲ್ಲಿ ಅವರು ಪ್ರತಿನಿತ್ಯ ವಾಕಿಂಗ್ ಮಾಡತಕ್ಕಂಥದ್ದು, ಅದನ್ನು ಕಲ್ಟಿವೇಟ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಹೇಳ್ತಾಯಿದ್ರು. ಆದರೆ ನಾನು ಆಪ್ರೇಷನ್ ಮಾಡಿ ಆಪ್ರೇಷನ್ ಆದ ನಂತರ 2 ತಿಂಗಳು ರೆಸ್ಟ್ ತಗೊಂಡಿದ್ದು ಬಿಟ್ಟರೆ ಮತ್ತೆ ಅಷ್ಟರೊಳಗೆ ಅಸೆಂಬ್ಲಿ ಚುನಾವಣೆ ಶುರುವಾಯಿತು. ಅಲ್ಲಿಂದ ಪ್ರಾರಂಭ ಆಗಿ ಕಳೆದ ತಿಂಗಳವರೆಗೆ ನಾನು ವ್ಯಾಯಾಮಕ್ಕೆ ಸಂಪೂರ್ಣ ಫುಲ್ ಸ್ಟಾಪ್ ಹಾಕಿದ್ದೆ, ವಾಕಿಂಗು ನಿಲ್ಲಿಸ್ಬಿಟ್ಟಿದ್ದೆ. ಆದರೆ ಆಪ್ರೇಷನಿಂದ ಮುಂಚೆ ನಾನು ರೆಗ್ಯುಲರ್ ಮಾಡ್ತಾಯಿದ್ದೆ. ಈಗ ಮತ್ತೆ ಪುನಃ ನಾನೇನು ಶುರು ಮಾಡಿದ್ದೇನೆ, ಈಗ ಮತ್ತೆ ಹಿಂದಿನ ಒಂದು ನನ್ನ ಬೆಳಗಿನ ಪ್ರತಿನಿತ್ಯದ ಕಾರ್ಯಕ್ರಮ, ಇದು ದೇಹದ ಮೇಲೆ ಒಂದು ಉತ್ತಮವಾದಂಥ ಆರೋಗ್ಯಕ್ಕೆ ಒಂದು ಅನುಕೂಲ ಆಗ್ತಕ್ಕಂಥ ಒಂದು ಪರಿಣಾಮ ಬೀರ್ತದೆ. ಸರ್, ತಾವು CM ಆಗಿದ್ದಾಗ ಗ್ರಾಮ ವಾಸ್ತವ್ಯನ ಹುಡ್ತಾ ಇದ್ರಿ, ಈಗ ಅದೇ ಮಾದರಿಯಲ್ಲಿ ಗ್ರಾಮಗಳ ಭೇಟಿ ನೀಡ್ತಾ ಇದ್ರಿ. ನಾನು ಗ್ರಾಮ ವಾಸ್ತವ್ಯ ಮಾಡಬೇಕು ಅನ್ನೋದು ಕೆಲವರ ಅಭಿಪ್ರಾಯ ಇದೆ. ನಾನು ಮುಖ್ಯಮಂತ್ರಿ ಇದ್ದಾಗ ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ ಅದು ಎಲ್ಲ ರೀತಿಯ ಅನುಕೂಲಗಳಾಗ್ತಿತ್ತು ಜನತೆಗೆ. ನಾನು ಹೋದಾಗ ಆ ಹಳ್ಳಿಗಳ ಸಮಸ್ಯೆಗಳಿಗೆ ಅಲ್ಲೇ ಸ್ಥಳದಲ್ಲಿ ಪರಿಹಾರ ಕೊಡ್ಬೋದಾಗಿತ್ತು. ಈಗ ನಾನು ಗ್ರಾಮ ವಾಸ್ತವ್ಯ ಮಾಡೋದ್ರಿಂದ ಅಲ್ಲಿಯ ಜನರ ಸಮಸ್ಯೆಗೆ ಪರಿಹಾರ ನನ್ನ ಕೈಲಿಂದ ಏನು ಕೊಡಲಿಕ್ಕಾಗೋದಿಲ್ಲ. ಆದರೆ ಅಲ್ಲಿ ಸಮಸ್ಯೆಗಳನ್ನು ನಾನು ಸಂಗ್ರಹ ಮಾಡ್ಬೋದು. ಹಳ್ಳಿಗಳಿಗೆ ಹೋಗಿ ಅವರ ಹಳ್ಳಿನಲ್ಲಿ ಅವ್ರ ಜೊತೆ ಭೇಟಿ ಕೊಟ್ಟು ಅವರಿಂದ ಮಾಹಿತಿ ಪಡೆದು ಸರ್ಕಾರದ ಗಮನ ಸೆಳೆಯಬಹುದು. ನನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದು ಗ್ರಾಮ ವಾಸ್ತವ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದಿನ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಭೇಟಿ ಕೊಡಲಿಕ್ಕೆ ಸಾಧ್ಯ ಅನ್ನೋದನ್ನು ಚಿಂತೆ ಮಾಡ್ತಾ ಇದ್ದೇನೆ. ಪ್ರತಿ ತಾಲೂಕಿಗೆ ಒಂದು ಸಪ್ರೇಟು ಒಂದು ಫೈಲನ್ನು ಸಿದ್ಧತೆ ಮಾಡೋದ್ರ ಮುಖಾಂತರ ಯಾವ್ಯಾವ ತಾಲೂಕಿನಲ್ಲಿ ಯಾವ ಹಳ್ಳಿನಲ್ಲಿ ಏನು ಸಮಸ್ಯೆಗಳಿದೆ ಆ ಜನತೆಯಿಂದ ಸಂಗ್ರಹ ಮಾಡಿ ಆ ವಿಷಯವನ್ನು ಸರ್ಕಾರದ ಗಮನ ಸೆಳೀತಕ್ಕಂಥದ್ದು ಈಗ ಮುಂದುವರಿಸ್ತೀನಿ. ಈ ಸರ್ಕಾರ ಎಷ್ಟರ ಮಟ್ಟಿಗೆ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೋ ಗೊತ್ತಿಲ್ಲ ನನಗೆ. ಆದರೆ ಆ ಸಮಸ್ಯೆಗಳನ್ನು ನಾನು ಸಂಗ್ರಹ ಮಾಡಿ ಇಟ್ಕೊಂಡ್ರೆ ಆ ಜನತೆಯನ್ನು ಭೇಟಿ ಕೊಟ್ಟು ಅದರಿಂದ ನನಗೆ ಮುಂದೆ ಎಂದಾದರೂ ಒಂದು ದಿನ ಜನತೆ 2 ರಾಷ್ಟ್ರೀಯ ಪಕ್ಷಗಳು ಅಂದರೆ ಕಾಂಗ್ರೆಸ್ಸು BJP ಆಡಳಿತದ ಬಗ್ಗೆ ನಿರಾಸೆಯಿಂದ ಒಂದು ಬಾರಿ ನೋಡೋಣ ಕುಮಾರಸ್ವಾಮಿಗೂ ಒಂದು ಅವಕಾಶ ಕೊಡೋಣ ಅಂತಕ್ಕಂಥ ನಿರ್ಧಾರ ಮಾಡಿದಾಗ ಅದು ನನಗೆ ಯಾವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋದು ಡೇ 1ನಿಂದ ಕಾಲಹರಣ ಮಾಡಿದೆ. ಕೆಲಸ ಮಾಡಲಿಕ್ಕೆ ನನಗೆ ಮಾಹಿತಿ ನನ್ನ ಹತ್ರನೇ ಇರುತ್ತದೆ, ಅದು ಅನುಕೂಲ ಆಗ್ತದೆ. ಅದು ಒಂದು ರೀತಿಯಲ್ಲಿ ಅದರ ಹಿನ್ನೆಲೆಯಲ್ಲೇ ಎಲ್ಲ ಹಳ್ಳಿಗಳಿಗೂ ಭೇಟಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಕೋಬೇಕು ಅಂತ ಇದ್ದೇನೆ. ಸರ್, ತಾವು CM ಆಗಿದ್ದಾಗ ಇಡೀ ವ್ಯವಸ್ಥೆ ತಮ್ಮಿಂದ ಇತ್ತು, ಈಗ ಆ ಪರಿಸ್ಥಿತಿ ಇಲ್ಲ. ಈಗ ಇರ್ಬೇಕಾದ್ರೆ ಗ್ರಾಮಗಳ ಭೇಟಿ ಕೊಡ್ತೀರಾ, ಆಗ ಹೇಗೆ ಏನು ಮಾಡ್ತೀರಾ? ಇಲ್ಲಿ ನಾನು ಗ್ರಾಮಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ನಾನು ಹೋದ ತಕ್ಷಣ ಅಲ್ಲಿ ಕೆಲಸ ಆಗುತ್ತೆ ಅಂತಲ್ಲ. ಈಗ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗಲ್ಲ ನಾನು ನೀವು ಹೇಳಿದಾಗೆ. ಆದರೆ ಮಾಹಿತಿ ಸಂಗ್ರಹ ಮಾಡ್ಕೋಬೋದು. ಅದೆಲ್ಲ ಒಂದು ನಾನು ನನ್ನ ಲ್ಯಾಪ್ಟಾಪ್ನಲ್ಲೋ ಮಗದೊಂದರಲ್ಲೋ ಫೈಲ್ಗಳಲ್ಲೋ ಅದನ್ನು ಏನು ಕ್ರೋಢೀಕರಿಸಿಟ್ಕೋಬೋದು. ಅದು ಮುಂದೆ ನನಗೆ ಅನುಕೂಲ ಆಗ್ತದೆ. ವಿಧಾನಸಭೆಯಲ್ಲಿ ಮಾತನಾಡಬೇಕಾದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಯಾವ್ಯಾವ ಪ್ರದೇಶ ಸಮಸ್ಯೆಗಳೇನು ಅಂತಕ್ಕಂಥದ್ದನ್ನು ಪರಿಣಾಮಕಾರಿಯಾಗೂ ಮಾತನಾಡ್ಬೋದು. ಅದ್ರ ಜೊತೆಗೆ ನಾನು ಇನ್ನೂ ಒಂದು ಉದ್ದೇಶ ಇಟ್ಕೊಂಡಿದ್ದೇನೆ. ಜನತೆಯ ಒಂದು ಸಂಕಷ್ಟಗಳಿಗೆ ಅವ್ರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥದ್ದು ಅಷ್ಟೇ ಅಲ್ಲ, ಅದ್ರ ಜೊತೆಯಲ್ಲಿ ನನ್ನ ಪಕ್ಷವನ್ನು ನಾನು ಇವತ್ತು ಬೆಳೆಸಬೇಕು. ಇವತ್ತು ನಾನೇ ಖುದ್ದು ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ ಆ ಹಳ್ಳಿಯಲ್ಲಿ ಇರ್ತಕ್ಕಂಥ ಹಳ್ಳಿಗೆ ಭೇಟಿ ಕೊಟ್ಟಾಗ ಹಳ್ಳಿಯ ಜನತೆಯಲ್ಲಿ ಮನವಿ ಮಾಡ್ತೇನೆ, ನನ್ನ ಪಕ್ಷಕ್ಕೂ ಒಂದು 15-20 ಜನ ಉತ್ತಮವಾದಂಥ ಕಾರ್ಯಕರ್ತರನ್ನ ಇವತ್ತು ಮೆಂಬರ್ಶಿಪ್ ಮಾಡ್ಕೊಳ್ಳಿ, ನನಗೊಂದು ಸಹಕಾರ ಕೊಡಿ, ನನ್ನ ಜೊತೆ ವಿಶ್ವಾಸದಿಂದ ಕೆಲಸ ಮಾಡಿ, ನಿಮ್ಮ ಸಮಸ್ಯೆಗಳು ನಿಮ್ಮ ಹೋರಾಟಕ್ಕೆ ನಾನು ಸ್ಪಂದಿಸ್ತೀನಿ ಅಂತಕ್ಕಂಥದ್ದನ್ನು ಅವ್ರಗಳಿಗೂ ನಾನು ಸಂದೇಶ ಕೊಟ್ಟು ಪ್ರತಿ ಹಳ್ಳಿನಲ್ಲಿ ಒಂದು 15-20 ಜನ ನಾನೇ ಖುದ್ದು ಹೋದಾಗ ಅವರಲ್ಲಿ ನನ್ನ ಪಕ್ಷಕ್ಕೆ ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ
ಆ ಯುವಕರು ಬರ್ಬೋದು ನನ್ನ ಜೊತೆಯಲ್ಲಿ. ಅದನ್ನು ಸಂಘಟನೆ ಮಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನನಗೆ. ಏಕೆಂದರೆ ನನ್ನ ಪಕ್ಷದ ಬಗ್ಗೆ, ನಮ್ಮ ಪಕ್ಷದಲ್ಲಿ ಇವತ್ತು ಇರ್ತಕ್ಕಂಥ ಶಕ್ತಿ ಕೇವಲ ಒಂದು 3-4 ಜಿಲ್ಲೆಗಳಿಗೆ ಅಂತಕ್ಕಂಥ ಭಾವನೆ ಏನಿದೆ ಅದನ್ನು ದೂರ ಸರಿಸಬೇಕಾಗಿದೆ. ಉತ್ತರ ಕರ್ನಾಟಕದಲ್ಲೂ ಜನತಾದಳವನ್ನು ಹಿಂದಿಂದ ಏನು ಬೆಂಬಲಿಸ್ಕೊಂಡ್ಬಂದಿದ್ದಾರೆ, ಹಂತ ಹಂತವಾಗಿ ಕೆಲವು ರಾಜಕೀಯದ ಬೆಳವಣಿಗೆ ಒಳಗೆ ಅಲ್ಲಿ ನಮ್ಮ ಶಕ್ತಿ ಕುಗ್ಗಿರಬಹುದು. ಆದರೆ ಲಕ್ಷಾಂತರ ಕಾರ್ಯಕರ್ತರು ಅಲ್ಲೂ ಇದ್ದಾರೆ. ಅವರೆಲ್ಲರನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ನಾನು ಈ ರೀತಿ ಒಂದು ಭೇಟಿ ಕೊಡೋದ್ರಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಉದ್ದೇಶ ಈ ಒಂದು ನನ್ನ ಮುಂದಿನ ಒಂದು ಯೋಜನೆಗಳನ್ನು ಹಾಕೋತಾ ಇರೋದು. ಮುಖ್ಯವಾಗಿ ಗ್ರಾಮಗಳ ಭೇಟಿ ಉದ್ದೇಶ ಏನು ಸರ್? ಒಂದು ಅವರಿಂದ ಮಾಹಿತಿ ಸಂಗ್ರಹ ಮಾಡೋದು, ಮತ್ತೊಂದು ಪಕ್ಷದ ನನ್ನ ಸಂಘಟನೆಗೆ ಅವರು ವಿಶ್ವಾಸ ಗಳಿಸ್ತಕ್ಕಂಥದ್ದಕ್ಕೆ, ಅವರು ನಮ್ಮ ಪಕ್ಷವನ್ನು ಮುಂದಿನ ದಿನಗಳು ಬೆಂಬಲಿಸಲಿ ಅಂತಕ್ಕಂಥದ್ದನ್ನು ಅವ್ರಿಗೆ ಮನವಿ ಮಾಡ್ತಕ್ಕಂಥದ್ದು, ಎರಡೂ ದೃಷ್ಟಿಯಿಂದ ನಾನು ಪ್ರವಾಸ ಮಾಡ್ತಾ ಇದ್ದೇನೆ. ಸರ್, ಗ್ರಾಮಕ್ಕೆ ಭೇಟಿ ಮಾಡಿ ಅಲ್ಲಿನ ಜನರ ಸಮಸ್ಯೆಗಳೆಲ್ಲ ನೀವು ಇದು ಮಾಡ್ತೀರಾ. ಅದೊಂದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಅಂತ ತಾವು ಏನು ಕ್ರಮ ಕೈಗೊಳ್ತೀರಾ? ಇಲ್ಲ, ಸರ್ಕಾರದ ಮುಂದೆ ನಾನು ಹೇಳಬಹುದು, ಇವತ್ತಿನ ಪರಿಸ್ಥಿತಿನಲ್ಲಿ ಸರ್ಕಾರದ ಗಮನ ಸೆಳೆಯಬಹುದು. ಯಾಕೆಂದ್ರೆ ಈ ಹಿಂದೆ ನೆರೆಹಾವಳಿ ಬಗ್ಗೆ ಸಂಕ್ಷಿಪ್ತವಾದಂಥ ವರದಿನ ತಾವು ಸರ್ಕಾರಕ್ಕೆ ಕೊಟ್ಟಿದ್ರಿ, ಬಟ್ ಅವ್ರು ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿಲ್ಲ ಅಂತ ಕೂಡ ತಾವು ಹೇಳಿದ್ರಿ. ಹೀಗಿರ್ಬೇಕಾದ್ರೆ ಯಾವ ರೀತಿ ಇದು ಮಾಡ್ತೀರಾ? ಇಲ್ಲ, ನನ್ನ ಜವಾಬ್ದಾರಿ ವಿರೋಧ ಪಕ್ಷದ ಒಬ್ಬ ಸದಸ್ಯನಾಗಿ ಸರ್ಕಾರದ ಗಮನ ಸೆಳೆಯತಕ್ಕಂಥದ್ದೇ ನನ್ನ ಜವಾಬ್ದಾರಿ. ಅದರಲ್ಲಿ ಅವರು ವಿಫಲರಾದರೆ ಅದಕ್ಕೆ ಮುಂದೆ ಜನ ಯಾವ ರೀತಿ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಅವರು ಮಾಡ್ತಾರೆ. ಅದರಿಂದ ನಾನು ವಿರೋಧ ಪಕ್ಷದ ಶಾಸಕನಾಗಿ, ಒಂದು ಶಾಸಕಾಂಗ ಪಕ್ಷದ ನಾಯಕನಾಗಿ ಜನತೆ ಸಮಸ್ಯೆಗಳೇನಿದೆ ಅದನ್ನು ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ. ಆ ಕೆಲಸವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತೇನೆ. ಈ ಗ್ರಾಮಗಳಿಗೆ ಭೇಟಿ ಹಿಂದೆ ಮುಂಬರುವ ಪಂಚಾಯತ್ ಚುನಾವಣೆ ಇದ್ರೇನಾದ್ರು ಅದ್ರ ಬಗ್ಗೆ ಏನೋ ಭೇಟಿಯನ್ನು ಕೊಡ್ತಾ ಇದ್ದೀರಾ? ಇಲ್ಲ, ಅದು ನಾನು ಪಂಚಾಯತಿ ಚುನಾವಣೆಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಷದ ಸಂಘಟನೆನೂ ಆಗಬೇಕು. ಪಕ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಹೊಸ ಮುಖಗಳನ್ನು, ಯುವಶಕ್ತಿಯನ್ನು ತರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನನಗೆ. ಅದು ಒಂದು ಉದ್ದೇಶ ಇದೆ. ಅದರ ಜೊತೆಗೆ ಜನತೆಯ ಸಮಸ್ಯೆಗಳನ್ನು ಏನೇನಿದೆ, ಯಾವ್ಯಾವ ಹಳ್ಳಿನಲ್ಲಿ ಏನು ಪರಿಸ್ಥಿತಿಗಳು, ರಸ್ತೆಗಳೇನಾಗಬೇಕಾಗಿದೆ, ಆ ಊರಿನಲ್ಲಿರ್ತಕ್ಕಂಥ ಆಸ್ಪತ್ರೆಗಳ ಸಮಸ್ಯೆನೋ, ಹಲವಾರು ರೀತಿ ಸಮಸ್ಯೆಗಳಿರ್ತವೆ, ಅದೆಲ್ಲವನ್ನು ಸಂಗ್ರಹ ಮಾಡಿ ಇಟ್ಕೋತೀನಿ. ಸರ್ಕಾರಕ್ಕೆ ಗಮನ ಸೆಳಿತೀನಿ. ಇಂತಿಂಥ ಹಳ್ಳಿಯಲ್ಲಿ ಈ ಥರ ತೊಂದರೆ ಇದೆ, ಏನಾದರೂ ಕೆಲಸ ಮಾಡ್ತೀರಾ ಮಾಡಿ ಹೇಳ್ತೀನಿ. ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನನಗೆ ಅವಕಾಶ ಬಂದಾಗ ನಾನು ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗದೆ ನಾನೇನು ಖುದ್ದು ಮಾಹಿತಿ ತೊಗೊಂಡಿರ್ತೀನಿ, ಅದರ ಆಧಾರದ ಮೇಲೆ ಕಾಲಹರಣ ಮಾಡದೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ಮಾಡ್ತಾ ಇದ್ದೇನೆ. ಸರ್, ಅಂತಿಮವಾಗಿ ತಾವು ಗ್ರಾಮಗಳಿಗೆ ತಾವು ಒಬ್ಬರನ್ನೇ ಭೇಟಿ ಕೊಡ್ತೀರಾ ಅಥವಾ ತಮ್ಮ ಪಕ್ಷದವರು ಕೂಡ ತಮ್ಮ ಜೊತೆ? ಪಕ್ಷದ ಎಲ್ಲ ಕೆಲವು ನಾಯಕರುಗಳು, ಆಯಾ ಭಾಗದ ಕಾರ್ಯಕರ್ತರು, ಇವರೆಲ್ಲರೂ ಜೊತೆಯಲ್ಲೇ ಇರ್ತಾರೆ. ನಾನೊಬ್ಬನೇ ಏಕಾಂಗಿ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಪಕ್ಷದ ಪ್ರಮುಖರು ನನ್ನ ಜೊತೆಯಲ್ಲಿ ಇರ್ತಾರೆ. ಇದು ಕುಮಾರಸ್ವಾಮಿ ಅವರು ಗ್ರಾಮಗಳ ಭೇಟಿಯ ಬಗ್ಗೆ ನೀಡಿದಂಥ ವಿವರ. ಇದು ಒಟ್ಟಾರೆಯಾಗಿ ಕುಮಾರಸ್ವಾಮಿ ಅವರು ಗ್ರಾಮಗಳ ಭೇಟಿಯ ಹಿಂದೆ ಈ ಚುನಾವಣೆಯ ಛಾಪು ಕಾಣುತ್ತಿದೆಯಾದ್ರೂ ಅಲ್ಲಿನ ಜನರ ಸಮಸ್ಯೆ ಬಗೆಹರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.